ಆರಂಭಿಕರಿಗಾಗಿ ಬೇಸಿಕ್ ಇಂಗ್ಲಿಷ್ ತರಗತಿಗಳು ನನ್ನ ಜೊತೆ ಕಲಿಯಿರಿಯಲ್ಲಿ ಇವತ್ತು ನಾವು 15ನೇ ದಿನದ ಡೇ 15 ಪಾಠವನ್ನು ಕಲಿಯೋಣ. ನಾನು ನಿಮಗೆ ನಿನ್ನೆ ಮತ್ತು ಮೊನ್ನೆ ಅರ್ಧ ಪಾಠವನ್ನು ಕಲಿಸಿದ್ದೆ. ಕನ್ನಡ ವಾಕ್ಯ ರಚನೆ ಮತ್ತು ಇಂಗ್ಲಿಷ್ ವಾಕ್ಯ ರಚನೆ. ಕನ್ನಡ ವಾಕ್ಯ ರಚನೆಯ ಪದ್ಧತಿ ಬೇರೆ ಇದೆ, ಇಂಗ್ಲಿಷ್ ವಾಕ್ಯ ರಚನೆಯ ಪದ್ಧತಿ ಬೇರೆ ಇದೆ. ಕನ್ನಡ ವಾಕ್ಯವನ್ನು ಇದ್ದ ಹಾಗೆ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದರೆ ಸರಿಯಾಗುವುದಿಲ್ಲ, ತಪ್ಪಾಗ್ತದೆ. ಇಂಗ್ಲೀಷ್ ವಾಕ್ಯವನ್ನು ಸಹ ಇದ್ದ ಹಾಗೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದರೂ ಸರಿಯಾಗುವುದಿಲ್ಲ, ತಪ್ಪಾಗ್ತದೆ. ಸೊ ಎರಡಕ್ಕೂ ಒಂದು ಸಿಸ್ಟಮ್ ಉಂಟು, ಆ ಸಿಸ್ಟಮ್ ಫಾಲೋ ಮಾಡಬೇಕು. ಆ ಸಿಸ್ಟಮನ್ನು ಅಥವಾ ಆ ಮೆಥಡನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಅಂತ ನಿಮಗೆ ಮೊನ್ನೆ ನಾನು ಸ್ವಲ್ಪ ಹೇಳಿಕೊಟ್ಟಿದ್ದೆ. ಇವತ್ತು ಅದರ ಪೂರ್ತಿಯಾಗಿ ಅದನ್ನು ಹೇಳಿಕೊಡ್ತಾ ಇದ್ದೇನೆ. ಕನ್ನಡ ವ್ಯಾಕರಣದಲ್ಲಿ ವಾಕ್ಯ ರಚನೆಯು ಸಾಮಾನ್ಯವಾಗಿ ಸಬ್ಜೆಕ್ಟ್ ಕರ್ತೃ, ಆಬ್ಜೆಕ್ಟ್ ಕರ್ಮ ಮತ್ತು ವರ್ಬ್ ಕ್ರಿಯಾಪದ ಕ್ರಮದಲ್ಲಿರುತ್ತದೆ. ಈಗ ಕನ್ನಡ ವಾಕ್ಯ ರಚನಾ ಕ್ರಮವನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಇದನ್ನು ಅರ್ಥ ಮಾಡಿಕೊಳ್ಳಲು ಇಲ್ಲಿ ಸರಳ ವಾಕ್ಯಗಳಿವೆ. ಸರಳ 10 ವಾಕ್ಯಗಳನ್ನು ಕೊಟ್ಟಿದ್ದೇನೆ, ನೋಡೋಣ ಏನು ಅಂತ. ಈಗ ಇದನ್ನು ನೋಡಿ ಅರ್ಥ ಮಾಡಿಕೊಳ್ಳಿ, ಒಂದಲ್ಲ ಎರಡಲ್ಲ 10 ಸಲ ನೋಡಿ ಅರ್ಥ ಮಾಡಿಕೊಳ್ಳಿ. ಇದು ಅರ್ಥ ಆದ್ರೇ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ, ಭಾಷಾಂತರ ಮಾಡಲಿಕ್ಕೆ ಬರ್ತದೆ. ಇಲ್ಲ ಅಂದರೆ ಕಷ್ಟ ಆಗ್ತದೆ, ವಾಕ್ಯ ರಾಂಗ್ ಮಾಡ್ತೀರಿ. ಇಲ್ಲಿ ನೋಡಿ, ಈಗ ನಾನು ಇವತ್ತು ಏನು ಓದ್ತೇನೋ ಏನು ಕಲಿಸ್ತೇನೋ ಅದನ್ನು 10 ಸಲ ಕೇಳಿ. ಮೊದಲನೇ ವಾಕ್ಯ, ರಾಮ ಹಣ್ಣನ್ನು ತಿನ್ನುತ್ತಾನೆ. ಇಲ್ಲಿ ಸಬ್ಜೆಕ್ಟ್ ಯಾರು, ಕೆಲಸ ಮಾಡುವ ಯಾರು, ರಾಮ. ಕೆಲಸ ಏನು ನಡೀತಾ ಇದೆ, ವರ್ಬ್ ತಿನ್ನುತ್ತಾನೆ, ರಾಮ ತಿನ್ನುತ್ತಾನೆ. ಅರ್ಥ ಆಯ್ತಾ? ರಾಮ ಹಣ್ಣನ್ನು ತಿನ್ನುತ್ತಾನೆ. ಇದನ್ನು ಇದ್ದ ಹಾಗೆ ಇಂಗ್ಲೀಷಿಗೆ ಭಾಷಾಂತರ ಮಾಡಲಿಕ್ಕೆ ಬರುವುದಿಲ್ಲ. ನಾವೇನು ಮಾಡಬೇಕು, ಇಂಗ್ಲೀಷ್ ಸಿಸ್ಟಮ್ ಸಬ್ಜೆಕ್ಟ್ ಆ್ಯಂಡ್ ವರ್ಬ್, ರಾಮ ತಿನ್ನುತ್ತಾನೆ ಹಣ್ಣು, ಹೀಗೆ ಬರ್ತದೆ. ಬಟ್ ಈಗ ನಾನು ಕನ್ನಡ ವಾಕ್ಯದಲ್ಲಿ ಯಾರು ಕೆಲಸವನ್ನು ಮಾಡ್ತಾರೋ ಮತ್ತು ಏನು ಕೆಲಸ ನಡೀತದೋ ಅದನ್ನು ನಿಮಗೆ ತಿಳಿಸ್ತಾ ಇದ್ದೇನೆ ನೋಡಿ. ಪುನಃ ಓದ್ತೇನೆ. ರಾಮ ಹಣ್ಣನ್ನು ತಿನ್ನುತ್ತಾನೆ. ರಾಮ ಕೆಲಸ ಮಾಡುವ, ರಾಮ ಮಾಡುವ ಕೆಲಸ ಏನು, ತಿನ್ನುತ್ತಾನೆ. ಎರಡನೇ ವಾಕ್ಯ, ಅವಳು ಹಾಡನ್ನು ಹಾಡುತ್ತಿದ್ದಾಳೆ. ಸಬ್ಜೆಕ್ಟ್ ಇಲ್ಲಿ ಯಾರು ಹಾಡ್ತಿದ್ದಾಳೆ, ಅವಳು. ಏನು ಮಾಡ್ತಿದ್ದಾಳೆ, ಅವಳು ಹಾಡುತ್ತಿದ್ದಾಳೆ. ರೈಟ್? ಸೊ ಅವಳು ಹಾಡುತ್ತಿದ್ದಾಳೆ. ಸಬ್ಜೆಕ್ಟ್ ಅಂದರೆ ಅವಳು, ವರ್ಬ್ ಅಂದರೆ ಹಾಡುತ್ತಿದ್ದಾಳೆ, ವರ್ಬ್ ಅಂದರೆ ಕ್ರಿಯೆ. ಮೂರನೇ ವಾಕ್ಯ, ಮಕ್ಕಳು ಮೈದಾನದಲ್ಲಿ ಆಟವಾಡುತ್ತಿದ್ದಾರೆ. ಯಾರು ಆಡ್ತಿದ್ದಾರೆ, ಮಕ್ಕಳು. ಏನು ಮಾಡ್ತಿದ್ದಾರೆ, ಆಟ ಆಡ್ತಿದ್ದಾರೆ. ಯಾರು ಅಂದರೆ ಕರ್ತ, ಸಬ್ಜೆಕ್ಟ್. ಏನು ಮಾಡ್ತಾರೆ ಅಂದರೆ ಕ್ರಿಯಾಪದ, ವರ್ಬ್. ಮಕ್ಕಳು ಆಟವಾಡುತ್ತಿದ್ದಾರೆ. ಮೈದಾನದಲ್ಲಿ ಅದು ಬಿಟ್ಟುಬಿಡಿ, ಆಮೇಲೆ ಅದು. ನಾನು ಪ್ರತಿದಿನ ಶಾಲೆಗೆ ಹೋಗುತ್ತೇನೆ. ನಾಲ್ಕನೇ ವಾಕ್ಯ, ಇಲ್ಲಿ ಯಾರು ಹೋಗ್ತಾರೆ, ನಾನು. ಏನು ಮಾಡ್ತೇನೆ, ಹೋಗ್ತೇನೆ. ನಾನು ಹೋಗುತ್ತೇನೆ. ಸಬ್ಜೆಕ್ಟ್ ಮತ್ತು ವರ್ಬ್. ನಾನು ಸಬ್ಜೆಕ್ಟ್, ವರ್ಬ್, ಹೋಗುತ್ತೇನೆ ಕರ್ತೃ ಮತ್ತು ಕ್ರಿಯಾ. ಐದನೇ ವಾಕ್ಯ, ಅಮ್ಮ ರುಚಿಯಾದ ಅಡಿಗೆ ಮಾಡುತ್ತಾರೆ. ಇಲ್ಲಿ ಮಾಡುವವರು ಯಾರು, ಅಮ್ಮ. ಏನು ಮಾಡ್ತಾರೆ, ಅಡಿಗೆ ಮಾಡ್ತಾರೆ. ಸಬ್ಜೆಕ್ಟ್ ಅಮ್ಮ, ವರ್ಬ್ ಅಡಿಗೆ ಮಾಡ್ತಾರೆ. ಆರನೇ ವಾಕ್ಯ, ಪಕ್ಷಿಗಳು ಆಕಾಶದಲ್ಲಿ ಹಾರುತ್ತಿವೆ. ಯಾರು ಹಾರ್ತವೆ, ಪಕ್ಷಿಗಳು. ಏನು ಮಾಡ್ತವೆ, ಹಾರ್ತಿವೆ. ಸೊ ಸಬ್ಜೆಕ್ಟ್ ಅಂದರೆ ಪಕ್ಷಿಗಳು, ವರ್ಬ್ ಅಂದರೆ ಹಾರುತ್ತಿವೆ. ಏಳನೇ ವಾಕ್ಯ, ರವಿ ಪುಸ್ತಕವನ್ನು ಓದುತ್ತಿದ್ದಾನೆ. ಯಾರು ಓದ್ತಿದ್ದಾರೆ, ರವಿ. ಏನು ಮಾಡ್ತಿದ್ದಾನೆ, ಓದ್ತಿದ್ದಾನೆ. ಸೊ ಸಬ್ಜೆಕ್ಟ್ ಯಾರು, ರವಿ. ಸಬ್ಜೆಕ್ಟ್ ಅಂದರೆ ಕರ್ತೃಪದ, ಸಬ್ಜೆಕ್ಟ್ ಅಂದರೆ ಕರ್ತೃಪದ, ವರ್ಬ್ ಅಂದರೆ ಕ್ರಿಯಾಪದ. ರವಿ ಓದುತ್ತಿದ್ದಾನೆ. ಎಂಟನೇ ವಾಕ್ಯ, ನಾವು ಸಿನಿಮಾ ನೋಡಲು ಹೋದೆವು. ಇದು ಭೂತಕಾಲದ ವಾಕ್ಯ, ಆದರೂ ಇಲ್ಲಿ ನೋಡಿ, ನಾವು ಸಿನಿಮಾ ನೋಡಲು ಹೋದೆವು. ಯಾರು ಹೋದದ್ದು, ನಾವು. ಏನು ಮಾಡಿದ್ದು, ಹೋದೆವು. ಸೊ ಸಬ್ಜೆಕ್ಟ್ ನಾವು, ವರ್ಬ್ ಅಂದರೆ ಹೋದೆವು. ಒಂಬತ್ತನೇ ವಾಕ್ಯ, ನಾಯಿ ಜೋರಾಗಿ ಬೊಗಳುತ್ತಿದೆ. ಯಾರು ಬೊಗಳ್ತಿದೆ, ಯಾರು ಮಾಡ್ತಿದ್ದಾರೆ, ನಾಯಿ. ಏನು ಮಾಡ್ತಿದೆ, ಬೊಗಳ್ತಿದೆ. ಸಬ್ಜೆಕ್ಟ್ ನಾಯಿ, ಕ್ರಿಯಾ ವರ್ಬ್, ಬೊಗಳುತ್ತಿದೆ. ಹತ್ತನೇ ವಾಕ್ಯ, ಗುರುಗಳು ಪಾಠವನ್ನು ಮಾಡುತ್ತಿದ್ದಾರೆ. ಯಾರು ಮಾಡ್ತಿದ್ದಾರೆ, ಗುರುಗಳು. ಏನು ಮಾಡ್ತಿದ್ದಾರೆ, ಪಾಠ ಮಾಡುತ್ತಿದ್ದಾರೆ. ಸೊ ಈ 10 ವಾಕ್ಯಗಳಲ್ಲಿ ಕರ್ತೃಪದ ಯಾವುದು, ಸಬ್ಜೆಕ್ಟ್ ಯಾವುದು ಮತ್ತು ಕ್ರಿಯಾಪದ ಯಾವುದು, ವರ್ಬ್ ಯಾವುದು ಅಂತ ನೀವು ಹೇಗೆ ತಿಳಿಯುವುದಂತ ನಿಮಗೆ ನಾನು ಹೇಳಿಕೊಟ್ಟಿದ್ದೇನೆ. ಈಗ ಮುಂದಿನ ಸೆಕ್ಷನನ್ನು ಕಲಿಯೋಣ. ಇದು ಅರ್ಥ ಆಗಲಿಲ್ಲ ಆದರೆ ಪುನಃ ಹೋಗಿ ನೋಡಿಕೊಳ್ಳಿ, ವಾಕ್ಯವನ್ನು ಹೇಗೆ ಐಡೆಂಟಿಫೈ ಮಾಡುವುದಂತ
ಹೇಗೆ ನಾವು ಅದನ್ನು ನೋಡುವುದು, ಎಲ್ಲಿ ಏನಿದೆ, ಸಬ್ಜೆಕ್ಟ್ ಮತ್ತು ವರ್ಬನ್ನು ಹೇಗೆ ಕಂಡುಹಿಡಿದಂತ ನೋಡಿ. ನೆನಪಿರಲಿ, ಕನ್ನಡದಲ್ಲಿ ಕ್ರಿಯಾಪದ ಯಾವಾಗಲೂ ವಾಕ್ಯದ ಕೊನೆಯಲ್ಲಿ ಬರ್ತದೆ. ಸೊ ಇಷ್ಟೆಲ್ಲ ವಾಕ್ಯಗಳನ್ನು ನೀವು 10 ವಾಕ್ಯಗಳನ್ನು ನೋಡಿದರೆ ಅದರಲ್ಲಿ ಕ್ರಿಯಾಪದ ಅನ್ನೋದು ವಾಕ್ಯದ ಕೊನೆಯಲ್ಲಿ ಬಂದಿದೆ. ಈಗ ಒಬ್ಬ ವ್ಯಕ್ತಿ ಅಥವಾ ವಸ್ತು ಮಾಡುವ ಕೆಲಸವನ್ನು ಸೂಚಿಸುವ ಪದಗಳಿಗೆ ಕ್ರಿಯಾಪದ ಅಂತಾರೆ ಅಥವಾ ಡೂ ವರ್ಬ್ಸ್ ಅಂತಾರೆ. ಇಂಗ್ಲೀಷಲ್ಲಿ ಡೂ ವರ್ಬ್ಸ್. ಬಿ ವರ್ಬ್ ಇದೆ, ಹ್ಯಾವ್ ವರ್ಬ್ ಇದೆ, ಮತ್ತು ಡೂ ವರ್ಬ್, ಇದು ಆ್ಯಕ್ಷನ್ ವರ್ಡ್ಸ್, ಡೂ ವರ್ಬ್ಸ್. ಕ್ರಿಯಾಪದಗಳು ಆ್ಯಕ್ಷನ್ ವರ್ಡ್ಸ್ ಅಥವಾ ಡೂ ವರ್ಬ್ಸ್ ಯಾವುದು? ಡೂ ಅನ್ನೋದು ಒಂದು ವರ್ಬ್ಸ್ ಯಾವುದು, ಅದು ಹೆಲ್ಪಿಂಗ್ ವರ್ಬ್ಸ್ ಯಾವುದು, ಹಾಗಾಗಿ ಅದು ಎಲ್ಲ ಕಡೆನೂ ಬರ್ತದೆ. ಈ ಕ್ರಿಯಾಪದಗಳು ಆ್ಯಕ್ಷನ್ ವರ್ಡ್ಸ್. ಮಾಡು ಅಂದರೆ ಡೂ, ಮಾಡು ಮೀನ್ಸ್ ಡೂ. ಹೋಗು ಅಂದರೆ ಗೋ, ಹೋಗು ಅಂದರೆ ಗೋ. ಬಾ ಅಂದರೆ ಕಮ್, ಬಾ ಅಂದರೆ ಕಮ್. ನೋಡು ಸಿ, ನೋಡು ಸಿ. ಹೇಳು ಟೆಲ್ ಅಥವಾ ಸೇ, ಹೇಳು ಟೆಲ್ ಅಥವಾ ಸೇ. ಇದು ಟೆಲ್ ಮತ್ತು ಸೇ ನಡುವೆ ಸೂಕ್ಷ್ಮವಾದ ಒಂದು ವ್ಯತ್ಯಾಸ ಇದೆ. ಅದನ್ನು ಈಗಲೇ ಹೇಳಬೇಕಾ? ಸರಿ, ಹೇಳ್ತೇನೆ. ಟೆಲ್ ಅಂದರೆ ನಾವು ಇನ್ನೊಬ್ಬರಿಗೆ ಹೇಳುವಾಗ ಟೆಲ್ ಹೇಳ್ತೇವೆ, ಬರೇ ಹೇಳುವುದಕ್ಕೆ ಸೇ ಅಂತೇವೆ. ಅವನು ಹೇಳಿದ, ಹಿ ಸೆಡ್. ಅವನು ನನಗೆ ಹೇಳಿದ, ಹಿ ಟೋಲ್ಡ್ ಮೀ. ನಾನು ನಿನಗೆ ಹೇಳುತ್ತೇನೆ, ಐ ಟೆಲ್ ಯು. ನಾನು ಹೇಳುತ್ತೇನೆ, ಐ ಸೇ. ಕೇಳು ಆಸ್ಕ್ ಅಥವಾ ಲಿಸನ್, ಎರಡು ಇಲ್ಲಿ ಕ್ರಿಯಾಪದಗಳು. ಕೇಳು ಅಂದರೆ ಬಾಯಿಂದ ಕೇಳುವುದಕ್ಕೆ, ಪ್ರಶ್ನೆ ಕೇಳುವುದಕ್ಕೆ ಆಸ್ಕ್ ಅಂತೇವೆ. ಕಿವಿಯಿಂದ ಕೇಳುವುದಕ್ಕೆ ಲಿಸನ್ ಅಂತಾರೆ. ಲಿಸನ್ನ ನಿಜವಾದ ಅರ್ಥ ಆಲಿಸು ಸಹ ಆಗ್ತದೆ. ನೆಕ್ಸ್ಟ್ ಓದು, ರೀಡ್, ಓದು ರೀಡ್. ಬರೆ ರೈಟ್, ಬರೆ ರೈಟ್. ತಿನ್ನು ಈಟ್, ತಿನ್ನು ಈಟ್. ಕುಡಿ ಡ್ರಿಂಕ್, ಕುಡಿ ಡ್ರಿಂಕ್. ಕೊಡು ಗಿವ್, ಕೊಡು ಗಿವ್. ತೆಗೆದುಕೋ ಟೇಕ್, ತೆಗೆದುಕೋ ಟೇಕ್. ಕುಳಿತುಕೋ ಸಿಟ್, ಕುಳಿತುಕೋ ಸಿಟ್. ನಿಂತುಕೋ ಸ್ಟ್ಯಾಂಡ್, ನಿಂತುಕೋ ಸ್ಟ್ಯಾಂಡ್. ಓಡು ರನ್, ಓಡು ರನ್. ಕೆಲಸ ಮಾಡು ವರ್ಕ್, ಕೆಲಸ ಮಾಡು ವರ್ಕ್. ನಿಲ್ಲಿಸು ಸ್ಟಾಪ್, ನಿಲ್ಲಿಸು ಸ್ಟಾಪ್. ಮಾತನಾಡು ಸ್ಪೀಕ್ ಅಥವಾ ಟಾಕ್, ಮಾತನಾಡು ಸ್ಪೀಕ್ ಅಥವಾ ಟಾಕ್. ಇಲ್ಲಿ ಸಹ ಒಂದು ಸೂಕ್ಷ್ಮ ವ್ಯತ್ಯಾಸವಿದೆ ಸ್ಪೀಕ್ ಮತ್ತು ಟಾಕಲ್ಲಿ. ಸ್ಪೀಕ್ ಅಂದರೆ ಬರೇ ಮಾತನಾಡು, ಟಾಕ್ ಅಂದರೆ ಇನ್ನೊಬ್ಬರ ಹತ್ರ ಮಾತನಾಡು. ಸ್ಪೀಕ್, ನಾನು ಕನ್ನಡ ಮಾತಾಡ್ತೇನೆ, ಐ ಸ್ಪೀಕ್ ಕನ್ನಡ. ನಾನು ನಿನ್ನ ಹತ್ರ ಮಾತಾಡ್ತೇನೆ, ಐ ಟಾಕ್ ಟು ಯು. ಈ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಿ. ಕಲಿ ಲರ್ನ್, ಕಲಿ ಲರ್ನ್. ಕಲಿಸು ಟೀಚ್, ಕಲಿಸು ಟೀಚ್. ತಿಳಿ ಅಂಡರ್ಸ್ಟ್ಯಾಂಡ್, ತಿಳಿ ಅಂಡರ್ಸ್ಟ್ಯಾಂಡ್. ಅರ್ಥ ಮಾಡಿಕೊಳ್ಳು ಸಹ ಆಗ್ತದೆ. ತಿಳಿ ಅಂದರೆ ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡಿಕೊಳ್ಳು. ಮರೆತು ಬಿಡು ಫರ್ಗೆಟ್, ಮರೆತು ಬಿಡು ಫರ್ಗೆಟ್. ನೆನಪಿಟ್ಟುಕೋ ರಿಮೆಂಬರ್, ನೆನಪಿಟ್ಟುಕೋ ರಿಮೆಂಬರ್. ತೋರಿಸು ಶೋ, ತೋರಿಸು ಶೋ. ತಿಳಿ ಅಥವಾ ಗೊತ್ತು ಮಾಡಿಕೋ ನೋ, ತಿಳಿ ಅಥವಾ ಗೊತ್ತು ಮಾಡಿಕೋ ನೋ. ತರು ಬ್ರಿಂಗ್, ತರು ಬ್ರಿಂಗ್. ಕಳುಹಿಸು ಸೆಂಡ್, ಕಳುಹಿಸು ಸೆಂಡ್. ಖರೀದಿಸು ಬಾಯ್, ಖರೀದಿಸು ಬಾಯ್. ಮಾರು ಸೆಲ್, ಮಾರು ಸೆಲ್. ತೊಳೆ ತೊಳೆಯು ವಾಶ್, ತೊಳೆ ತೊಳೆಯು ವಾಶ್. ಬಳಸು ಯೂಸ್, ಬಳಸು ಯೂಸ್. ತೆರೆ ಓಪನ್, ತೆರೆ ಓಪನ್. ಮುಚ್ಚು ಕ್ಲೋಸ್, ಮುಚ್ಚು ಕ್ಲೋಸ್. ನಗು ಲಾಫ್, ನಗು ಲಾಫ್. ಅಳು ಕ್ರೈ, ಅಳು ಕ್ರೈ. ಆಡು ಪ್ಲೇ, ಆಡು ಪ್ಲೇ. ಈಗ ಈ 36 ಕ್ರಿಯಾಪದಗಳನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ತುಂಬ ಇವೆ. ಸಾಧಾರಣ ನಾನು ಮುಂದಿನ ಕ್ಲಾಸ್ಗಳಲ್ಲಿ ನಿಮಗೆ 200 ಕ್ರಿಯಾಪದಗಳನ್ನು ಕಲಿಸ್ತೇನೆ. ಈ ಕ್ರಿಯಾಪದಗಳು ಈಗ ನಾನು ಪ್ರೆಸೆಂಟ್ ಟೆನ್ಸ್ ಅಂದರೆ ವರ್ತಮಾನ ಕಾಲಗಳಲ್ಲಿವೆ. ಇದರ ಪಾಸ್ಟ್ ಟೆನ್ಸ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಮತ್ತು ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ 4 ರೂಪಗಳಿವೆ ಪ್ರತಿ ಕ್ರಿಯಾಪದಕ್ಕೆ. ಅದನ್ನೇ ನಾವು ವರ್ಬ್ 1, ವರ್ಬ್ 2, ವರ್ಬ್ 3 ಮತ್ತು ವರ್ಬ್ 4 ಅಂತೇವೆ. ಅದನ್ನು ಮುಂದಿನ ತರಗತಿಗಳಲ್ಲಿ ಕಲಿಸ್ತೇನೆ.
ಎಲ್ಲ ಕಲಿಸ್ತೇನೆ, ನಾಟ್ ಟು ವರಿ. ಇದು ನಾವೀಗ 15ನೇ ದಿನದಲ್ಲೇ ಇದ್ದೇವೆ, 14-15 ದಿನದಲ್ಲಿ ಇನ್ನೂ ತುಂಬ ಕ್ಲಾಸ್ಗಳಿವೆ, ಅದರಲ್ಲಿ ಎಲ್ಲ ಕಲಿಸ್ತೇನೆ. ನಾಳೆಯಿಂದ ನಾನು ನಿಮಗೆ ವಾಕ್ಯ ರಚನೆ ಹೇಗೆ ಮಾಡುವುದು, ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಬಿ ರೂಪದ್ದು ಕಲಿಸಿದ್ದೆ, ಹ್ಯಾವ್ ರೂಪದ್ದು ಸಹ ಕಲಿಸಿದ್ದೆ, ಅಲ್ಲಿ ಪ್ರೆಸೆಂಟ್ ಪಾಸ್ಟ್ ಮತ್ತು ಫ್ಯೂಚರ್ ಕಲಿಸಿದ್ದೆ. ಈಗ ಇಲ್ಲಿ ನಾನು ಟೆನ್ಸಸ್ಗಳನ್ನು ಪುನಃ ಕಲಿಸ್ತೇನೆ. ಸೊ ಇಲ್ಲಿ ಡೂ ವರ್ಬ್ ಜೊತೆಗೆ ಅಂದರೆ ಆ್ಯಕ್ಷನ್ ವರ್ಡ್ಸ್ಗಳ ಜೊತೆಗೆ ನಾನು ನಿಮಗೆ ಇದನ್ನು ಕಲಿಸ್ತಾ ಇದ್ದೇನೆ. ನಾಳೆಯಿಂದ ಅದನ್ನು ಕಲಿಸ್ತೇನೆ. ಇವತ್ತು ಏನು ಕಲಿಸಿದ್ದೇನೆ ಅದನ್ನು ಚೆನ್ನಾಗಿ 3-4 ಸಲ ಕೇಳಿ, ಜಾಸ್ತಿ ಟೈಮ್ ಕೇಳಿ ಅರ್ಥ ಮಾಡಿಕೊಳ್ಳಿ. ಹೇಗೆ ವಾಕ್ಯ ರಚನೆ, ಕನ್ನಡದಿಂದ ಇಂಗ್ಲೀಷಿಗೆ ವಾಕ್ಯ ಮಾಡಬೇಕಾದ್ರೆ ಏನು ಮಾಡಬೇಕು, ಕನ್ನಡದಲ್ಲಿ ಕ್ರಿಯಾಪದ ಕೊನೆಯಲ್ಲಿ ಬರ್ತದೆ, ಇಂಗ್ಲೀಷ್ನಲ್ಲಿ ಕ್ರಿಯಾಪದ ನಡುವಿನಲ್ಲಿ ಬರ್ತದೆ. ಕನ್ನಡ ವಾಕ್ಯವನ್ನು ಇಂಗ್ಲೀಷಿಗೆ ಭಾಷಾಂತರ ಮಾಡುವಾಗ ಕ್ರಿಯಾಪದ ಜೊತೆಯಲ್ಲಿ, ಕರ್ತನ ಜೊತೆಯಲ್ಲಿ, ಅಂದರೆ ನಾನು ಮನೆಗೆ ಹೋಗುತ್ತೇನೆ, ಐ ಹೋಮ್ ಗೋ ಅಲ್ಲ, ಐ ಗೋ, ನಾನು ಹೋಗುತ್ತೇನೆ ಮನೆಗೆ, ಐ ಗೋ ಹೋಮ್. ಇಂಗ್ಲೀಷ್ನಲ್ಲಿ ಆ ಥರ ಬರ್ತದೆ. ಅದನ್ನು ನೀವು ಅರ್ಥ ಮಾಡಿಕೊಂಡು ಮೊದಲು 2 ಶಬ್ದಗಳ ವಾಕ್ಯಗಳನ್ನು ನಾವು ಮಾಡಲಿಕ್ಕೆ ಕಲಿಯೋಣ. ನಂತರ ಕ್ರಿಯಾಪದ ಮತ್ತು ಸಬ್ಜೆಕ್ಟ್ ಜೊತೆಗೆ ವಾಕ್ಯಗಳನ್ನು ಮಾಡಲಿಕ್ಕೆ ಕಲಿಯೋಣ. ನಂತರ ಎಷ್ಟು ದೊಡ್ಡ ವಾಕ್ಯ ಇದ್ದರೂ ನಾವು ಮಿಸ್ಟೇಕ್ ಇಲ್ಲದೆ ಮಾಡಲಿಕ್ಕೆ ಕಲಿಯೋಣ. ಆಲ್ ದ ಬೆಸ್ಟ್.